ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ಒಂದು ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನಿಸುವ ಕೀರ್ತನೆ 119 ಅದರ 37ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ: ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿಡದಂತೆ ನನ್ನನ್ನು ಕಾಪಾಡು, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿಡದಂತೆ, ವ್ಯರ್ಥ ಕಾರ್ಯಗಳಲ್ಲಿ ಮನಸ್ಸಿಡದಂತೆ. ಈ ಲೋಕದಲ್ಲಿ ಮನುಷ್ಯ ಪಡುವ ಎಲ್ಲ ಪ್ರಯಾಸಗಳು ವ್ಯರ್ಥವಾಗಿದ್ದಾವೆ. ಯಾಕಂತ ಹೇಳಿದ್ರೆ, ಈ ಲೋಕದ ಯಾವ ಕಾರ್ಯಗಳು ಮನುಷ್ಯನಿಗೆ ಶಾಶ್ವತವಾಗಿರುವುದಿಲ್ಲ. ಹಣ ಶಾಶ್ವತವಾಗಿರುವುದಿಲ್ಲ, ಆಸ್ತಿ ಶಾಶ್ವತವಾಗಿರುವುದಿಲ್ಲ, ಈ ಜೀವ ಶಾಶ್ವತವಾಗಿರುವುದಿಲ್ಲ, ಈ ಬಾಳು ಈ ಬದುಕು ಶಾಶ್ವತವಾಗಿರೋದಿಲ್ಲ. ಬಹಳ ಪ್ರಾಮುಖ್ಯವಾಗಿ ಅರ್ಥೈಸಬೇಕಾಗಿರುವ ಸಂಗತಿ ಏನಂದರೆ, ಶಾಶ್ವತವಾಗಿರುವಂಥ ಒಂದು ಇದೆ, ಅದು ನಿತ್ಯ ಜೀವ, ಅದು ಸ್ವರ್ಗ. ಸೊ ಆ ಸ್ವರ್ಗಕ್ಕೆ ಸೇರುವುದಕ್ಕಾಗಿ ನಿನ್ನ ದೃಷ್ಟಿ, ನಿನ್ನ ಕಾರ್ಯ, ನಿನ್ನ ಬಾಳು, ನಿನ್ನ ಬದುಕೇನಾಗಬೇಕಾಗಿದೆ, ಇರಬೇಕಾಗಿದೆ. ಅದಕ್ಕೆ ದೇವರು ವಾಕ್ಯ ಹೇಳಿದ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ, ಮನುಷ್ಯನು ಪಡುವ ಎಲ್ಲ ಪ್ರಯಾಸಗಳು ವ್ಯರ್ಥವಾಗಿದೆ. ಆದರೆ ಈ ಲೋಕದಲ್ಲಿ ಮನುಷ್ಯ ಪಡುವ ಎಲ್ಲ ಪ್ರಯಾಸಗಳು ವ್ಯರ್ಥವಾಗಿದೆ. ಆದರೆ ಈ ಲೋಕದಲ್ಲಿ ಒಂದು ಶಾಶ್ವತವಾಗಿ ನಿನ್ನನ್ನು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಆ ನಿತ್ಯ ಜೀವ ಅನ್ನುವಂಥದ್ದು ನಿತ್ಯ ನಿರಂತರವಾಗಿರುವಂಥದ್ದಾಗಿದೆ. ಆ ನಿತ್ಯ ಜೀವ ನನಗೆ ಬಹಳ ಪ್ರಾಮುಖ್ಯ. ವ್ಯರ್ಥ ಕಾರ್ಯಗಳಲ್ಲಿ ಮನಸ್ಸು ಬಿಡಿ. ನೋಡ್ರಿ, ಈ ಲೋಕದಲ್ಲಿ ಒಬ್ಬ ಮನುಷ್ಯ ಮರಣವನ್ನು ಅನುಭವಿಸ್ತಾನೆ. ಮರಣವನ್ನು ಅನುಭವಿಸಿದಾದ ಮೇಲೆ ಎಲ್ಲರೂ ಸಮಾಧಿಯವರ ಅವರಿಗೆ ಮಾತ್ರ ಬರ್ತಾರೆ. ಆದರೆ ಸಮಾಧಿ ಆದ ಮೇಲೆ ಬರುವಂಥವನು ಜೀವ ಸ್ವರೂಪನಾದ ಯೇಸು ಕ್ರಿಸ್ತನು. ಆತನ ಮೇಲೆ ನೀನು ನಂಬಿಕಿಡುವುದಾದರೆ ಈ ಲೋಕದ ಎಲ್ಲ ವ್ಯರ್ಥ ಕಾರ್ಯಗಳಲ್ಲಿ ನಿನ್ನ ಮನಸ್ಸನ್ನು ತೆಗೆದುಹಾಕಿ, ಹಣ, ಆಸ್ತಿ, ಬೆಳ್ಳಿ, ಬಂಗಾರ, ಈ ಲೋಕದ ಇಚ್ಛೆಗಳಿಂದ ನಿನ್ನ ಮನಸ್ಸನ್ನು ತೆಗೆದುಹಾಕಿ, ನಿನ್ನನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನ ಮೇಲೆ ನಿನ್ನ ಮನಸ್ಸನ್ನು ಇಡುವುದಾದರೆ ಡೆಫಿನೆಟ್ಲಿ ಆಗಿ ಆತನು ನಿನ್ನ ಮನಸ್ಸಿನ ಎಲ್ಲ ಆಸೆಗಳನ್ನು, ಆತನು ನಿನ್ನ ಮನಸ್ಸಿನ ಎಲ್ಲ ಬಯಕೆಗಳನ್ನು ಎಲ್ಲವನ್ನು ಈಡೇರಿಸುವುದಕ್ಕಾಗಿ ಆತನೇ ಶಕ್ತನು, ಸರ್ವಶಕ್ತನು ಆಗಿದ್ದಾನೆ. ಇವತ್ತು ಆತನ ಮೇಲೆ ನಂಬಿಕೆ ಇಡುತ್ತೀಯ? ಆತನ ಮೇಲೆ ನಂಬಿಕೆ ಇಡುವುದಾದರೆ, ನಿನ್ನ ದೃಷ್ಟಿ ಆತನ ಮೇಲೆ ಇಡುವುದಾದರೆ ಡೆಫಿನೆಟ್ಲಿ ಆಗಿ ಆತ ನಿನ್ನನ್ನು ಉನ್ನತವಾಗಿ ಆಶೀರ್ವದಿಸಿ ಸಮಾಧಾನ, ಸಂತೋಷ, ಆರೋಗ್ಯ, ಅದ್ಭುತ, ಬಿಡುಗಡೆನ ನಿನ್ನ ಜೀವನಕ್ಕೆ ಯೇಸು ಕ್ರಿಸ್ತನು ಕೊಡುವುದಕ್ಕಾಗಿ ಶಕ್ತನಾಗಿದ್ದಾನೆ. ಗಾಡ್ ಬ್ಲೆಸ್ ಯು. ಆಮೇಲೆ